ನಮಸ್ಕಾರ, ಎ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಂತಾಮಣಿಯ ಹಲವು ವಿದ್ಯಾರ್ಥಿ ನಿಲಯಗಳಿಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಮಂಜುಳಾ ದಿಢೀರ್ ಭೇಟಿ. ಹಾಸ್ಟೆಲ್ಗಳ ಅವ್ಯವಸ್ಥೆ ಪರಿಶೀಲನೆ. ಸಂಸದರನ್ನು ಉಚ್ಚಾಟನೆ ಮಾಡಿರುವ ಕೇಂದ್ರ ಸರ್ಕಾರದ ಕ್ರಮ ವಿರೋಧಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಸಂಸದ ಪ್ರತಾಪ್ ಸಿಂಹ ಉಚ್ಚಾಟನೆಗೆ ಆಗ್ರಹ. ಸರ್ಕಾರಿ ಗ್ರಾಮ ಠಾಣಾ ಭೂಮಿ ಖಾಸಗಿ ವ್ಯಕ್ತಿಗಳಿಂದ ಒತ್ತುವರಿ. ಮರಗಳನ್ನು ಕಡಿದು ಮಾರಾಟ, ಆಸ್ತಿ ಉಳಿಸಿಕೊಡುವಂತೆ ಗ್ರಾಮಸ್ಥರು ಮನವಿ. ಸಿಎಸ್ಆರ್ ಅನುದಾನದಡಿ 20 ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣ. ಗ್ರಾಮವನ್ನೇ ದತ್ತು ಪಡೆದು ಅಭಿವೃದ್ಧಿಗೆ ಮುಂದಾದ ಕೆಪಿ ಎಲೆಕ್ಟ್ರಾನಿಕ್ಸ್. ಕೊಚ್ಚಿಮುಲ್ ನೇಮಕಾತಿಯಲ್ಲಿ ಅಕ್ರಮ ನಡೆದಿಲ್ಲ. ಪೊಲೀಸರಿಗೆ ದೂರು ನೀಡಿದ್ದು ಅಪಪ್ರಚಾರ ಮಾಡಿದ ಒಬ್ಬನ ಬಂಧನ. ಕೊಚ್ಚಿಮುಲ್ ಅಧ್ಯಕ್ಷ ನಂಜೇಗೌಡ. ವಾರ್ತೆಗಳ ವಿವರ. ಚಿಂತಾಮಣಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ವಿದ್ಯಾರ್ಥಿ ನಿಲಯಗಳಿಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಮಂಜುಳಾ ದಿಢೀರ್ ಭೇಟಿ ನೀಡಿ ವಿದ್ಯಾರ್ಥಿ ನಿಲಯಗಳಲ್ಲಿನ ಅವ್ಯವಸ್ಥೆಗಳನ್ನು ಪರಿಶೀಲನೆ ನಡೆಸಿ ವಿದ್ಯಾರ್ಥಿಗಳ ಕುಂದು ಕೊರತೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಶುಕ್ರವಾರ ಸಂಜೆ ಚಿಂತಾಮಣಿ ನಗರದಲ್ಲಿನ ಸಮಾಜ ಕಲ್ಯಾಣ ಇಲಾಖೆ ಪದವಿ ಪೂರ್ವ ಹಾಗೂ ಪದವಿ ವಸತಿ ನಿಲಯ ಹಾಗೂ ಬಿಸಿಎಂ ಇಲಾಖೆಯ ಹಲವು ಹಾಸ್ಟೆಲ್ಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಮಂಜುಳಾ ದಿಢೀರ್ ಭೇಟಿ ನೀಡಿ ಹಾಸ್ಟೆಲ್ಗಳಲ್ಲಿ ಅವ್ಯವಸ್ಥೆಗಳನ್ನು ಪರಿಶೀಲನೆ ನಡೆಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ತಾನು ಮೊದಲನೇ ಬಾರಿಗೆ ತಾಲೂಕಿನ ಹಲವು ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿದ್ದು ಅಲ್ಲಿನ ಶುಚಿತ್ವ ಸೇರಿದಂತೆ ಆಹಾರ ಗುಣಮಟ್ಟ, ವಿದ್ಯಾರ್ಥಿಗಳ ಮೂಲಭೂತ ಸೌಲಭ್ಯಗಳ ಬಗ್ಗೆ ಚರ್ಚಿಸಲಾಯಿತು. ಇಂದು ಮೊದಲ ಭೇಟಿ ಕೊಟ್ಟಿದ್ದು ಮತ್ತೊಮ್ಮೆ ಮಗದೊಮ್ಮೆ ಭೇಟಿ ನೀಡಿ ಎಲ್ಲಾ ರೀತಿಯ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ತೊಡಕುಗಳು ಕಂಡುಬಂದರೆ ಆಯಾ ಇಲಾಖೆಯ ಆಯುಕ್ತರ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಏನು ಕೆಲವೊಂದು ಸಂಸ್ಥೆಗಳನ್ನ ನಿಗದಿ ಮಾಡಿದೆ ಸರ್ಕಾರ, ಅದರ ಪ್ರಕಾರ ಇನ್ಸ್ಪೆಕ್ಷನ್ ಮಾಡೋದಿದೆ. ಆದರೆ ಇದು ಪೂರ್ತಿ ಮಾಡಿಲ್ಲ, ಇನ್ನೊಂದು 2 ಸತಿ ಬರ್ತೇನೆ, ಮತ್ತು ಇದೇ ತಿಂಗಳಲ್ಲಿ ಇನ್ನೂ ಟೈಮ್ ಇದೆ, ಮುಂದಿನ ವಾರದಲ್ಲೂ ಕೂಡ ಮಾಡಬೇಕಂತ ಇದ್ದೇನೆ. ಪ್ರಮುಖವಾಗಿ ಇವತ್ತು ತಾವು ಕೂಡ ನಮ್ಮ ಜೊತೆ ಬಂದಿದ್ರಿ. ಹಾಸ್ಟೆಲ್ಗಳದ್ದು ಬೇಸಿಕಲಿ ಒಂದು ನೋಡಿದ್ವಿ ನಾವು. ಹೆಣ್ಮಕ್ಳು ಹಾಸ್ಟೆಲ್, ಅದು ನಮ್ಮ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರುವ ಹಾಸ್ಟೆಲು, ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರಲ್ಲಿ ಬಾಯ್ಸ್ ಹಾಸ್ಟೆಲ್ ನೋಡಿದ್ವಿ. ಎರಡೂ ಕೂಡ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಲು. ಅಲ್ಲಿನ ಮಕ್ಕಳಿಂದ ಫೀಡ್ಬ್ಯಾಕ್ ತೊಗೊಂಡ್ವಿ, ಮತ್ತು ಅಲ್ಲಿನ ವ್ಯವಸ್ಥೆ ಹೇಗೆ ನಡೀತಾ ಇದೆ, ಎಸ್ಪೆಷಲಿ ಅಡುಗೆ ವ್ಯವಸ್ಥೆ ಇರ್ಬೋದು, ಮತ್ತು ಮಕ್ಕಳಿಗೆ ಏನು ಬೇರೆ ಬೇರೆ ಸವಲತ್ತುಗಳು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ನೋಡಿದ್ವಿ. ಮಕ್ಕಳಿಂದ ಒಳ್ಳೆ ಪಾಸಿಟಿವ್ ಪ್ರಕ್ರಿಯೆ ಸಿಕ್ತು. ಅಂದರೆ ಮಕ್ಕಳು ಯೂಶ್ವಲಿ ಏನು ಸುಳ್ಳು ಹೇಳೋದಕ್ಕೆ ಹೋಗೋಲ್ಲ, ಮುಚ್ಚಿಡೋದಕ್ಕೆ ಹೋಗೋದಿಲ್ಲ. ಪಾಪ ಅವರೆಲ್ಲನೂ ಕೂಡ ಹೇಳಿದರು, ಅವ್ರಿಗೆ ಸಮಸ್ಯೆ ಇಲ್ಲ, ಅಡುಗೆ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಆಫ್ ಫುಡ್ ಚೆನ್ನಾಗಿದೆ ನಮಗೆ. ಇನ್ನು ತಾಲೂಕಿನ ಹಲವು ವಿದ್ಯಾರ್ಥಿ ನಿಲಯಗಳಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ಪದಾರ್ಥಗಳು ಸರಬರಾಜಾಗುತ್ತಿಲ್ಲವೆಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಚಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ಜಿ ನಿಟ್ಟಾಲಿ, ಜಿಲ್ಲಾ ಉಪವಿಭಾಗಾಧಿಕಾರಿ ಅಶ್ವಿನ್, ಚಿಂತಾಮಣಿ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್, ಚಿಕ್ಕಬಳ್ಳಾಪುರ ತಾಲೂಕು ದಂಡಾಧಿಕಾರಿ ಮುನಿಶಾಮ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ನಿನ್ನೆ ತಾನೇ ಬಿಜೆಪಿ ಕಾರ್ಯಕರ್ತರು ಉಪರಾಷ್ಟ್ರಪತಿ ವಿರುದ್ಧ ಕಾಂಗ್ರೆಸ್ ಸಂಸದರು ಅಣಕು ಪ್ರದರ್ಶನ ಮಾಡಿದ್ದಾರೆಂದು ಪ್ರತಿಭಟನೆ ನಡೆಸಿದ್ರೆ, ಇಂದು ಕಾಂಗ್ರೆಸ್ ಮುಖಂಡರು ಭದ್ರತಾ ವೈಫಲ್ಯಕ್ಕೆ ಕಾರಣರಾದ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ರು. ಪಾರ್ಲಿಮೆಂಟ್ ಸೆಷನ್ ವೇಳೆ 4 ದಾಳಿ ಮಾಡಿದ್ದಾರೆ. ಭದ್ರತಾ ವೈಫಲ್ಯವೇ ಇದಕ್ಕೆ ಕಾರಣ. ದಾಳಿಕೋರರಿಗೆ ಪಾಸ್ ಒದಗಿಸಿದ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಅಲ್ಲದೆ 146 ಸಂಸದರನ್ನು ಉಚ್ಚಾಟನೆ ಮಾಡಿರುವ ಕೇಂದ್ರ ಸರ್ಕಾರ ಬಿಜೆಪಿ ಪಕ್ಷದ ಮುಖಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿ ಪಕ್ಷದ ಸಂಸದ ಪ್ರತಾಪ್ ಸಿಂಹರೇ ಈ ದುರ್ಘಟನೆಗೆ ಕಾರಣ ಎಂದು ಖಂಡಿಸಿ ಘೋಷಣೆಗಳನ್ನು ಕೂಗಿದ್ರು.
ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾವಣೆಗೊಂಡು ರಸ್ತೆ ತಡೆ ನಡೆಸಿದ ಕಾರ್ಯಕರ್ತರನ್ನ ಉದ್ದೇಶಿಸಿ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಮಾತನಾಡಿ, ತಮ್ಮದೇ ಪಕ್ಷದ ಸಂಸದನಿಂದಲೇ ಪಾಸು ಪಡೆದು ಸಂಸತ್ ಭವನದಲ್ಲಿ ಸೆಷನ್ ವೇಳೆ ದಾಂಧಲೆ ನಡೆಸಿದ ದಾಳಿಕೋರರಿಗೆ ಸಹಕಾರಿಯಾಗಿದ್ದ ಪ್ರತಾಪ್ ಸಿಂಹ ಮೇಲೆ ಕ್ರಮ ಕೈಗೊಳ್ಳುವ ಬದಲು ಭದ್ರತಾ ವೈಫಲ್ಯವನ್ನ ಪ್ರಶ್ನಿಸಿದ 146 ಸಂಸದರನ್ನ ಉಚ್ಚಾಟನೆ ಮಾಡಿರುವುದು ಎಷ್ಟು ಸರಿ? ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡುವುದೇ ತಪ್ಪಾಗಿ ಹೋಯ್ತಾ? ಇದನ್ನೆಲ್ಲ ದೇಶದ ಜನ ನೋಡುತ್ತಿದ್ದಾರಾ? ಮುಂದಿನ ಚುನಾವಣೆಯಲ್ಲಿ ಬುದ್ಧಿ ಕಲಿಸುತ್ತಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ಲೋಕಸಭೆಯಲ್ಲಿ ಪ್ರವೇಶ ಮಾಡತಕ್ಕಂಥ ಒಬ್ಬ ಅನಾಮಧೇಯ ಪ್ರತಾಪ್ ಸಿಂಹ ಅವರು ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅವರು ಪ್ರತಾಪ್ ಸಿಂಹ ಅವ್ರನ್ನ ತಕ್ಷಣ ಅಮಾನತು ಮಾಡಿ ಸಂಸತ್ತಿನಿಂದ ವಿಚಾರಣೆ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನು ಬಿಟ್ಟು ಭದ್ರತಾ ಲೋಪದ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋದಂಥ ಸಂಸದರನ್ನು ಇವತ್ತು ಅಮಾನತು ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ? ಇದು ಅವರ ಇತರ ಧೋರಣೆ ಆಗಿದೆ. ಇಡೀ ದೇಶಾದ್ಯಂತ ಈ ಧೋರಣೆಯನ್ನು ನೋಡ್ತಾ ಇದೆ. ಇನ್ನೇನು 4 ತಿಂಗಳು 5 ತಿಂಗಳು ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಇದರ ಪ್ರತಿಫಲವನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ನೋಡ್ತಾರೆ, ಅವರು ಅನುಭವಿಸ್ತಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಈ ವೇಳೆ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ಗಂಗರೆ ಕಲುವೆ ನಾರಾಯಣಸ್ವಾಮಿ, ರಕ್ಷಾ ರಾಮಯ್ಯ, ಎಂ ಶಿವಾನಂದ, ಅಡ್ಡಗಲ್ ಶ್ರೀಧರ್, ಶಿಡ್ಲಘಟ್ಟ ಮುಖಂಡ ರಾಜೀವ್ ಗೌಡ, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಶ್ರೀಧರ್ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅನಾದಿ ಕಾಲದ ಸರ್ಕಾರಿ ಗ್ರಾಮ ಠಾಣಾ ಭೂಮಿಯನ್ನು ಕೆಲ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡು ಮರಗಳನ್ನು ಕಡಿದು ಮಾರಾಟ ಮಾಡಲು ಯತ್ನಿಸುವ ವೇಳೆ ಗ್ರಾಮಸ್ಥರು ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿ ಸರ್ಕಾರಿ ಆಸ್ತಿಯನ್ನು ಉಳಿಸಿಕೊಡುವಂತೆ ಮನವಿ ಮಾಡಿದ್ರು. ಮಾಲೂರು ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡ ಶಿವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಟೇರಿ ಗ್ರಾಮದಲ್ಲಿ ಗ್ರಾಮ ಠಾಣೆಗೆ ಸೇರಿದ ಸರ್ಕಾರಿ ಭೂಮಿಯನ್ನು ಗ್ರಾಮದ ಕೆಲ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದು, ಭೂಮಿಯಲ್ಲಿದ್ದ ಲಕ್ಷಾಂತರ ರು ಬೆಲೆ ಬಾಳುವ ನೀಲಗಿರಿ ಮರಗಳನ್ನು ಕಡಿಯುವಾಗ ಗ್ರಾಮಸ್ಥರು ತಡೆದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಇನ್ನು ಈ ಬಗ್ಗೆ ದೊಡ್ಡ ಶಿವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಅನಾದಿ ಕಾಲದಿಂದಲೂ ಗ್ರಾಮ ಠಾಣೆ ವ್ಯಾಪ್ತಿಗೆ ಈ ಭೂಮಿ ಸೇರದೆ ಗ್ರಾಮದ ಕೆಲ ವ್ಯಕ್ತಿಗಳು ಏಕಾಏಕಿ ಈ ಭೂಮಿ ನಮಗೆ ಸೇರಿದೆ ಎಂದು ಮರಗಳನ್ನು ಕಡಿದು ಮಾರಾಟಕ್ಕೆ ಯತ್ನಿಸಿದ್ದಾರೆ. ಕೂಡಲೇ ಗ್ರಾಮಸ್ಥರು ಪಂಚಾಯಿತಿ ಪಿಡಿಒಗೆ ಮತ್ತು ಅಧ್ಯಕ್ಷರ ಗಮನಕ್ಕೆ ತರಲಾಗಿದ್ದು, ಗ್ರಾಮ ಠಾಣಾ ಸರ್ಕಾರದ ಆಸ್ತಿಯನ್ನ ಉಳಿಸಿ ಗ್ರಾಮದ ಅಭಿವೃದ್ಧಿಗೆ ಮುಂದಾಗಬೇಕು. ಅಲ್ಲದೆ ಗ್ರಾಮ ದೇವತೆ ಕಾಟೇರಮ್ಮ ದೇವಾಲಯ ಹೋಗುವ ರಸ್ತೆಗೂ ಸಹ ಕೆಲವರು ಅಡ್ಡಿಪಡಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಮೇಲಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮನವಿ ಮಾಡಿದ್ರು. ಇವತ್ತಿನ ದಿನ ಸುಮಾರು ವರ್ಷಗಳಿಂದ ಗ್ರಾಮ ಠಾಣಾ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ಸುಮಾರು ವರ್ಷದಿಂದ ಒಂದು 40-50 ವರ್ಷದಿಂದ ಮರಗಳಿತ್ತು. ಇವತ್ತು ಏಕಾಏಕಿಯಾಗಿ ಮರ ಕಟಾವು ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಈ ಗ್ರಾಮಸ್ಥರ ಮನವಿ ಮೇರೆಗೆ ನಾವು ದೊಡ್ಡಶಿವಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರಂತ ಲೋಕೇಶ್ ಅವರು, ಮಂಜುನಾಥ್ ಅಂತವರು ಮತ್ತು PDO ಅವರು ಲೋಕೇಶ್ ಅವರು ಇಬ್ಬರು ಸ್ಥಳ ಪರಿಶೀಲನೆ ಮಾಡಿದಾಗ ಅದು ಗ್ರಾಮ ಠಾಣಕ್ಕೆ ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ಕಂಡು ಬಂದಿದೆ. ಅದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು. ಇವಾಗ ಅಧಿಕಾರಿಗಳು ಅದನ್ನು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಇರುವ ಮರಗಳನ್ನು ಉಳಿಸಿ ಮೇಲಧಿಕಾರಿಗಳು ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಉಳಿಸ್ಕೊಡ್ಬೇಕು. ನಾನು ಈ ಮೂಲಕ ಗ್ರಾಮಸ್ಥರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ-ಫಾರ್ಮಾ ಮತ್ತು ಬಿ-ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ
ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ತಟ್ಟೇಕೆರೆ ಗ್ರಾಮದ ಸರ್ಕಾರಿ ಶಾಲೆಯನ್ನು ಮಾದರಿಯನ್ನಾಗಿರಿಸಿದ್ದು ಇಡೀ ಗ್ರಾಮವನ್ನೇ ದತ್ತು ತೆಗೆದುಕೊಳ್ಳುವ ಉದ್ದೇಶವಿದೆ ಎಂದು ಕೆಪಿ ಎಲೆಕ್ಟ್ರಾನಿಕ್ಸ್ ಕಂಪನಿಯ ಎಂಡಿ ಎನ್ವಿ ರಮಣಮೂರ್ತಿ ಅಭಿಪ್ರಾಯಪಟ್ಟರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ತಟ್ಟೇಕೆರೆ ಗ್ರಾಮದಲ್ಲಿ ಕೆಪಿ ಎಲೆಕ್ಟ್ರಾನಿಕ್ಸ್ನ ಸಿಎಸ್ಆರ್ ಅನುದಾನದಡಿ 20 ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಗುರುವಾರ ಸಂಜೆ ಗೊದ್ದಲಿ ಪೂಜೆ ನಡೆಸಿ ಮಾಧ್ಯಮಗಳೊಂದಿಗೆ ಕೆಪಿ ಎಲೆಕ್ಟ್ರಾನಿಕ್ಸ್ ಕಂಪನಿ ಎಂಡಿ ರಮಣಮೂರ್ತಿ ಮಾತನಾಡಿ, ಸೋಂಪುರ ಕೈಗಾರಿಕಾ ಪ್ರದೇಶ ಬೃಹತ್ ಆಗಿ ಬೆಳೆಯುತ್ತಿದೆ. ಎಲ್ಲಾ ಕಂಪನಿಗಳು ಸ್ಥಳೀಯವಾಗಿ ಸಿಎಸ್ಆರ್ ಹಣ ಉಪಯೋಗಿಸಬೇಕು. ನಮ್ಮ ಕಂಪನಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕ, ನಿಡವಂದ ಸರ್ಕಾರಿ ಶಾಲೆ ನಿರ್ಮಾಣ, ಹೀಗೆ ಹಲವಾರು ಸಿಎಸ್ಆರ್ ಚಟುವಟಿಕೆ ಕೈಗೊಂಡಿದೆ. ಈ ತಟ್ಟೇಕೆರೆ ಗ್ರಾಮವನ್ನು ದತ್ತು ಪಡೆದು ಸಮಗ್ರ ಅಭಿವೃದ್ಧಿಗೆ ಮುಂದಾಗಿದ್ದೇವೆ ಎಂದರು. ಇದು ಶುರು ಮಾತ್ರ, ಇವಾಗ ಸ್ಟಾರ್ಟ್ ಮಾಡಿಬಿಟ್ಟು ಇದು ಸ್ಕೂಲ್ನಲ್ಲಿ ಒಳ್ಳೆ ಡೆವಲಪ್ ಮಾಡಲಿ ಅಂತ ನಾವು ಯೋಚನೆ ಮಾಡಿದ್ವಿ. ಯಾಕೆಂದರೆ ತಟ್ಟೆಕೆರೆ ಈ ಸೋಂಪುರ ಎಲ್ಲ ನಮ್ಮ ಗ್ರಾಮ ಥರ ಅದು. ಸೊ ಇದು ಡೆವಲಪ್ ಆಗಿದ್ರೆ ನಮಗೆ ಸಂತೋಷ ಅಂತ ನಾವು ಮಾಡ್ತಾ ಇರೋದು. ಸೊ ಎಲ್ಲರೂ ಇವರೆಲ್ಲ ಓದಿಬಿಟ್ಟು ನಮ್ಮ ಫ್ಯಾಕ್ಟ್ರಿ ಬಂದುಬಿಟ್ಟು ನಮ್ಮ ಫ್ಯಾಕ್ಟ್ರಿನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಲಿ ಅಂತ ನಾವು ಹೋಪ್ ಫ್ಯೂಚರ್ನಲ್ಲಿ ಕಂಪ್ನಿನಲ್ಲಿ ಇವರೇ ಇಲ್ಲಿ ಓದಿದಾರೋ ಇಂಜಿನಿಯರ್ ಆಗಿ ಬಂದಿದ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಾವಣ್ಯ ಜಗದೀಶ್ ಮತ್ತು ಗ್ರಾಮಸ್ಥ ದೈವಕುಮಾರ್ ಮಾತನಾಡಿ, ನಮ್ಮ ಗ್ರಾಮವನ್ನು ದತ್ತು ಪಡೆದಿರುವುದು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಮ್ಮ ಗ್ರಾಮ ಹೆಮ್ಮೆ ಎನಿಸುತ್ತಿದೆ ಎಂದರು. ಇಲ್ಲಿ ಪಾಪ್ಯುಲೇಷನ್ಸ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಹಂಗಾಗಿ ಬಿಲ್ಡಿಂಗ್ನ ಅವಶ್ಯಕತೆ ತೀರಾ ಇತ್ತು. ರಮಣ್ ಸರ್ನ ಕೇಳ್ಕೊಂಡ್ವಿ. ಅವರು ನಮ್ಮ ಊರನ್ನು ಆ್ಯಕ್ಚುಲಿ ದತ್ತು ತೊಗೊಬಿಟ್ಟಿದ್ದಾರೆ. ಭಾಳಷ್ಟು ಕಾರ್ಯಕ್ರಮಗಳನ್ನು ನಮ್ಮೂರಿಂದ ಮಾಡಿದ್ದಾರೆ. ಈ ಫೆನ್ಸಿನ್ ಪಾರ್ಕ್ ಡೆವಲಪ್ಮೆಂಟ್ ಅವರೇ ಮಾಡಿರೋದು, ಆಮೇಲೆ ವಾಟರ್ ಪ್ಲ್ಯಾಂಟ್ ಕೂಡ ಅವರೇ ಮಾಡಿರೋದು. ಹಾಗೆ ನಾವು ಏನು ಕೇಳಿದ್ರು ಪಾಪ ಸ್ಪಂದಿಸ್ತಾರೆ. ನಮ್ಮೂರನ್ನ ದತ್ತು ತಗೊಂಡು ಆ ಥರ ಕೆಲಸ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ತೀರ್ಥಪ್ರಸಾದ್, ಉಪಾಧ್ಯಕ್ಷೆ ಲಾವಣ್ಯ ಜಗದೀಶ್, ಕಂಪನಿಯ ಸಾಫೀತಾ ರಮಣಮೂರ್ತಿ, ಧೃತಿ ರಮಣಮೂರ್ತಿ, HR ಶರಣ್ ರಾಜ್, ಪ್ರಭಾಕರ್, ಕಿಶೋರ್ ಇನ್ನಿತರರು ಹಾಜರಿದ್ದರು. ರಾಮ್ ಪ್ರಸಾದ್, KR, ಈ ನ್ಯೂಸ್ ಟಿವಿ, ನೆಲಮಂಗಲ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನೇಮಕಾತಿ ಅಕ್ರಮ ಆರೋಪ ಸುಳ್ಳು. ಪಾರದರ್ಶಕತೆಯಿಂದ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಕೋಚಿಮುಲ್ ಅಧ್ಯಕ್ಷ ನಂಜೇಗೌಡ ಮರು ಸ್ಪಷ್ಟನೆ ನೀಡಿದ್ದಾರೆ. ಕೋಚಿಮಲ್ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ಸಂಬಂಧ ಇತ್ತೀಚೆಗೆ ವ್ಯಾಪಕ ಚರ್ಚೆ ನಡೆದಿತ್ತು. ಈ ಬಗ್ಗೆ ಒಕ್ಕೂಟದ ಅಧ್ಯಕ್ಷ ನಂಜೇಗೌಡ ಅಂತಿಮ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಕೋಚಿಮಲ್ ಆಡಳಿತ ಮಂಡಳಿ ನೇಮಕಾತಿಯಲ್ಲಿ ಯಾವುದೇ ಅಕ್ರಮವೆಸಗಿಲ್ಲ. ಕೆಲವರು ನಕಲಿ ಪಟ್ಟಿ ಬಿಡುಗಡೆ ಮಾಡಿದ್ದು, ಈ ಸಂಬಂಧ ಪೊಲೀಸರಿಗೆ ದೂರು ನೀಡಿ ಒಬ್ಬರನ್ನು ಬಂಧಿಸಲಾಗಿದೆ. ಆ ನಕಲಿ ಪಟ್ಟಿ ಹಾಗೂ ಅಂತಿಮ ಪಟ್ಟಿಯಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ. 40% ಆ ಪಟ್ಟಿಯಲ್ಲಿದ್ದ ಅರ್ಹರಿಗೆ ಅವಕಾಶ ಕಲ್ಪಿಸಿದ್ದೇವೆ. ಅದರಲ್ಲಿ ಪಾರದರ್ಶಕತೆ ಇದ್ದು ಯಾವುದೇ ಅಕ್ರಮ ನಡೆದಿಲ್ಲ ಎಂದರು. ನಕಲಿ ಪಟ್ಟಿಗೂ ಅಂತಿಮ ಆಯ್ಕೆಗೂ ಸಂಬಂಧವಿಲ್ಲ. ಆಡಳಿತ ಮಂಡಳಿ ಪ್ರಾಮಾಣಿಕವಾಗಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ರು. ಆಗಬಾರ್ದಾಗಿತ್ತು. ಆ ಒಂದು ಇನ್ಸಿಡೆಂಟ್ ಅಲ್ಲಿ ತುಂಬಾ ಬೇಜಾರು ಕೂಡ ಆಗಿದೆ. ಅದು ಎಲ್ಲಿಂದ ಆಯಿತು ಅನ್ನೋದ್ರ ಬಗ್ಗೆ ಈಗಾಗಲೇ ಮೊನ್ನೆ ಕೂಡ ಹೇಳಿದ್ದೀನಿ. ಕಾನೂನು ರೀತಿಯಲ್ಲಿ ಅದು ಆಗ್ತಾ ಇದೆ. ಅದು ಮುಂದೆ ಏನಾಗ್ತದೆ ಏನು ನೋಡೋಣ. ಅದು ಕಾನೂನು ರೀತಿಯಲ್ಲಿ ಈಗಾಗಲೇ ಕಂಪ್ಲೇಂಟ್ ಆಗಿದೆ. ಅದು ತನಿಖೆ ಕೂಡ ಆಗ್ತಾ ಇದೆ. ಇಂಟ್ರೋ ಮಾಡಿಸಿದ್ದೆ ಇಂಟ್ರೋ ಮಾಡಿಸಿದ್ದ 75ರಲ್ಲಿ 55 ಜನ ಇಂಟ್ರೋ ಮಾರ್ಕ್ಸ್ 15 ಮಾರ್ಕ್ಸ್ ಇಲ್ಲದೆ ಆಯ್ಕೆ ಆಗಿರೋದು ಯಾರಂದ್ರೆ ಇಲ್ಲಿ 55 ಜನ ಟಾಪರ್ಸ್. ಇನ್ನು 20 ಜನ ಮಾತ್ರ ಇಂಟ್ರೋ ಮಾರ್ಕ್ಸ್ ಮೇಲೆ ಆಯ್ಕೆ ಆಗಿದ್ದಾರೆ. ದಯವಿಟ್ಟು ತಿಳ್ಕೊಂಡು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಸದಾ ಒತ್ತಡದ ಬದುಕಿನಲ್ಲಿ ಕೆಲಸ ಮಾಡುವ ನೌಕರರ ಆರೋಗ್ಯ ವೃದ್ಧಿಗೆ ಕ್ರೀಡಾಕೂಟ, ಸಾಂಸ್ಕೃತಿಕ ಚಟುವಟಿಕೆಗಳು, ನಗೆಗೂಟಗಳು ಅವಶ್ಯಕವಾಗಿದೆ. ಇದರ ಜೊತೆಗೆ ವಾರಕ್ಕೊಮ್ಮೆ ಗುಂಪಾಗಿ ವಾಕ್ ಮಾಡುವ ಅಭ್ಯಾಸ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದು ಉತ್ತಮ ಎಂಬುದು ನನ್ನ ಅಭಿಪ್ರಾಯ ಎಂದು ಅಡಿಷನಲ್ SP ಖಾಶಿಂ ಸಾಬ್ ತಿಳಿಸಿದರು.
ವಿಶೇಷವಾಗಿ ಹೆಣ್ಣುಮಕ್ಕಳು ನಿಮ್ಮ ಹುಮ್ಮಸ್ಸು ಜಾಸ್ತಿ ಇರಬೇಕು. ಅದ್ರಾಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದಾಗ ಹುಮ್ಮಸ್ಸು ಜಾಸ್ತಿ ಆಗಿರ್ತದೆ. ನಮಗೆಲ್ಲ ಗೊತ್ತಾಗಿದೆ. ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕ್ರೀಡಾ ವಿಜೇತರಿಗೆ ಬಹುಮಾನ ವಿತರಣೆ, ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನಗೆ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಅಡಿಷನಲ್ ಎಸ್ಪಿ ಖಾಸಿಂ ಸಾಬ್ ಜಿಲ್ಲೆಗೆ ಮೊದಲ ಬಾರಿಗೆ ಸ್ಯಾಂಕ್ಷನ್ ಮಾಡಿರುವ ಅಡಿಷನಲ್ ಹುದ್ದೆಗೆ ನೇಮಕಗೊಂಡಿರುವ ಮೊದಲ ದಿನವೇ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಮಾತನಾಡುವ ಅವಕಾಶ ಒದಗಿ ಬಂದಿದೆ. ನೌಕರರು ಸದಾ ಒತ್ತಡದಲ್ಲಿ ಕೆಲಸ ಮಾಡುತ್ತಾರೆ. ಅವರ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ವಿಮೆ ಸೌಲಭ್ಯ ಒದಗಿಸಬೇಕಾಗಿದೆ. ನೌಕರರ ಸಂಘ ಹಾಸ್ಯ ಕಲಾವಿದರನ್ನ ಕರೆಸಿ ಹಾಸ್ಯ ಸಂಜೆ ಕಾರ್ಯಕ್ರಮ ಏರ್ಪಡಿಸಿರುವುದು ಅತ್ಯುತ್ತಮ ಕೆಲಸ. ಎಲ್ಲರೂ ನಗಬೇಕು, ನಗು ನಗುತ್ತಾ ಬಾಳಬೇಕು ಎಂದರು. ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಅವರ ಹೆಲ್ತ್ ಬಗ್ಗೆ ಗಮನ ಇಟ್ಟು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇದೇ ವೇದಿಕೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಿಗೆ ಬಹುಮಾನ ವಿತರಣೆ, ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ್ರು. ಹಾಸ್ಯ ಕಲಾವಿದರಲ್ಲಿ ಸುಪ್ರಸಿದ್ಧರಾಗಿರುವ ಗಂಗಾವತಿ ಪ್ರಾಣೇಶ್, ಬಸವರಾಜ್ ಮಹಾಮನಿ, ದೊಂಡಿರಾಜ್, ನರಸಿಂಹಮೂರ್ತಿ, ಸಿಸ್ಕೋ ಸೈಬರ್ ಮ್ಯಾನೇಜರ್ ವನಜಾಕ್ಷಿ ನೆರೆದಿದ್ದ ನೌಕರರನ್ನ ತಮ್ಮ ನಗೆ ಚಟಾಕಿಗಳ ಮೂಲಕ ನಕ್ಕು ನಗಿಸಿದ್ರು. ವೇದಿಕೆಯಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹರೀಶ್, ಡಿಎಚ್ಒ ಡಾಕ್ಟರ್ ಮಹೇಶ್ ಕುಮಾರ್, ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಎಂ ಜೈರಾಮ್, ಬಿಇಒ ವೆಂಕಟೇಶಪ್ಪ, ಜಿಲ್ಲಾ ಕಾರ್ಯಾಧ್ಯಕ್ಷ ಅಶೋಕ್ ಕುಮಾರ್, ಗೌರವಾಧ್ಯಕ್ಷ ಶಂಕರ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಿದ್ಯುತ್ ಅವಘಡಗಳು ಆಗದಂತೆ ಜನರು ಜಾಗ್ರತೆ ವಹಿಸಬೇಕು. ನಿಮ್ಮ ಸುರಕ್ಷತೆಗೆ ನಾವು ಪ್ರಥಮ ಆದ್ಯತೆ ನೀಡಲಿದ್ದೇವೆ ಎಂದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಜಾಥಾ ಪ್ರಾರಂಭಿಸಿ ಬೆಸ್ಕಾಂ ಎಇಇ ಪರಮೇಶ್ವರ್ ತಿಳಿಸಿದರು. ಗೌರಿಬಿದನೂರಿನಲ್ಲಿ ಇಂದು ಕೋಟೆ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ವಿದ್ಯುತ್ ಅನಾಹುತಗಳ ಬಗ್ಗೆ ಜಾಗೃತಿ ಜಾಥಾ ಉದ್ಘಾಟಿಸಿ ಬೆಸ್ಕಾಂ ಎಇಇ ಪರಮೇಶ್ವರ್ ಮಾತನಾಡಿ, ಟ್ರಾನ್ಸ್ಫಾರ್ಮರ್ಗಳ ಹತ್ತಿರ ಮೂತ್ರ ವಿಸರ್ಜನೆ ಮಾಡುವುದು ಪ್ರಮಾದಕರ. ಮೈನ್ಲೈನ್ನಿಂದ ವಿದ್ಯುತ್ ಸರಬರಾಜನ್ನು ಮಾಡಿಕೊಳ್ಳುವುದು ಸಹ ಅಪರಾಧ. ರೈತರು ತಮ್ಮ ಹೊಲಗಳಲ್ಲಿ ವಿದ್ಯುತ್ ತಂತಿಗಳು ಗಾಳಿ ಮಳೆಗೆ ಬಿದ್ದಿದ್ದರೆ ಬೆಸ್ಕಾಂ ಸಿಬ್ಬಂದಿಗೆ ಕೂಡಲೇ ತಿಳಿಸಬೇಕು. ಮಳೆಗಾಲದಲ್ಲಿ ವಿದ್ಯುತ್ ಸ್ತಂಭಗಳನ್ನು ಮುಟ್ಟಬಾರದು ಸೇರಿದಂತೆ ಮುಂತಾದ ಜಾಗೃತಿಗಳ ಬಗ್ಗೆ ಘೋಷಣೆ ಕೂಗಿದ್ರು. ವಿದ್ಯಾರ್ಥಿಗಳಿಗೆ ಇದರ ವಿಷಯವಾಗಿ ಚರ್ಚಾ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು. ಎಲ್ಲ ಸಾರ್ವಜನಿಕರಲ್ಲಿ ವಿದ್ಯುತ್ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಲಿಕ್ಕೋಸ್ಕರ ಒಂದು ಜಾಥಾ ಹಮ್ಮಿಕೊಂಡಿದ್ದೀವಿ ಗೌರಿಬಿದೂರು ಟೌನಲ್ಲಿ. ಹೀಗಾಗಿ ನಾವು ಮೇನ್ ರೋಡಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ತಲುಪುವ ಉದ್ದೇಶಕ್ಕೋಸ್ಕರ ವಿದ್ಯುತ್ ಸುರಕ್ಷತೆ ಬಗ್ಗೆ ನಾವು ಜಾಥಾ ಮಾಡಿ ತಿಳಿಸಲಿಕ್ಕೆ ಹೊರಟಿದ್ದೀವಿ. ನಾವು ಮಕ್ಕಳಲ್ಲಿ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಿದ್ವಿ, ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ವಿ. ಈ ದಿನ ಭಾಷಣ ಸ್ಪರ್ಧೆ ಮಕ್ಕಳಲ್ಲಿ ಅರಿವು ಮೂಡಿಸ್ಲಿಕ್ಕೋಸ್ಕರ ಅವ್ರ ಊರಲ್ಲಿ ಅವ್ರು ಹೇಳ್ಕೊಳ್ಳಿಕ್ಕೋಸ್ಕರ ಇದೆಲ್ಲ ಇಟ್ಕೊಂಡಿದ್ವಿ. ಇವತ್ತು ಭಾಷಣ ಸ್ಪರ್ಧೆ ಇದೆ. ಕಾರ್ಯಕ್ರಮದಲ್ಲಿ ಅಲಿಪುರದ ಶಾಖಾಧಿಕಾರಿ ಮಂಜುನಾಥ್, ನರಸಿಂಹಮೂರ್ತಿ, ಮುಬಾರಕ್ ಬಾಷಾ, ಪರಮೇಶ್ವರ್ ರೆಡ್ಡಿ ಮುಂತಾದವರು ಭಾಗವಹಿಸಿದ್ರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಕನ್ನಡ ಶಾಲೆಗಳ ಬಗ್ಗೆ ಬಹುತೇಕ ಪೋಷಕರಲ್ಲಿ ಅಸಡ್ಡೆ, ನಿರ್ಲಕ್ಷ್ಯದ ಭಾವನೆ ಮನೆ ಮಾಡಿದ. ಮೊದಲು ಈ ಕನ್ನಡ ಭಾಷಾ ಮಾಧ್ಯಮದ ಬಗೆಗಿನ ನಿರ್ಲಕ್ಷ್ಯ ಇಲ್ಲವಾಗಬೇಕೆಂದು ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮದ ಎಸ್ಜಿ ಸುಶೀಲಮ್ಮ ತಿಳಿಸಿದ್ರು.
ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ನ ಶಿಡ್ಲಘಟ್ಟ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಸಮಿತಿಯಿಂದ ಶಿಡ್ಲಘಟ್ಟ ನಗರದಲ್ಲಿನ ಡಾಲ್ಫಿನ್ ವಿದ್ಯಾಸಂಸ್ಥೆಯಲ್ಲಿ ಕಾಯಕ ಯೋಗಿ ಡಾಕ್ಟರ್ ಶಿವಕುಮಾರ ಸ್ವಾಮಿ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮದ ಎಸ್ಜೆ ಸುಶೀಲಮ್ಮ ಮಾತನಾಡಿ, ಕನ್ನಡ ಶಾಲೆಗಳ ಬಗ್ಗೆ ಬಹುತೇಕ ಪೋಷಕರಲ್ಲಿ ಅಸಡ್ಡೆ ನಿರ್ಲಕ್ಷ್ಯದ ಭಾವನೆ ಮನೆ ಮಾಡಿದ. ಮೊದಲು ಈ ಕನ್ನಡ ಭಾಷಾ ಮಾಧ್ಯಮದ ಬಗೆಗಿನ ನಿರ್ಲಕ್ಷ್ಯ ಇಲ್ಲವಾಗಬೇಕೆಂದರು. ಈಗಿನ ಪರಿಸ್ಥಿತಿಯಲ್ಲಿ ಕನ್ನಡ ಮೀಡಿಯಂ ಏನಾದ್ರು ಪ್ರಾರಂಭ ಮಾಡಿದಂತಂದ್ರೆ ಯಾವ ಮಕ್ಕಳು ಬರಲ್ಲ. ಎಲ್ಲ ಪೋಷಕರು ನಮಗೆ ಮಕ್ಕಳು ಹಿಂದಿ ಇಂಗ್ಲಿಷಲ್ಲಿ ಮಾತಾಡಬೇಕು, ಅವ್ರು ಚಂದ ಓದಬೇಕು, ಮತ್ತೆ ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕು, ಬೇರೆ ಬೇರೆ ಕೆಲಸವನ್ನ ಹುಡುಕ್ಬೇಕಂತೇಳಿ ಕನ್ನಡ ಹೋಯ್ತು. ನಾವು ಸಹ 2 ಶಾಲೆ ಮಾಡಿ ಕನ್ನಡ ಮೀಡಿಯಂದು 1 7 ಒಂದು ಕಡೆ 450 ಜನ. ಡಾಲ್ಫಿನ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಎ ನಾಗರಾಜ್ ಅವರಿಗೆ ವಚನ ಸಾಹಿತ್ಯ ಪರಿಷತ್ನ ಕಾಯಕಯೋಗಿ ಶ್ರೀ ಶಿವಕುಮಾರ ಸ್ವಾಮಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ನಾನಾ ಕನ್ನಡ ಪರ ಇತರೆ ಸಂಘಟನೆಗಳು ಪ್ರಶಸ್ತಿ ಪುರಸ್ಕೃತ ನಾಗರಾಜ್ ಅವರನ್ನು ಸನ್ಮಾನಿಸಿದರು. ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಶಿಡ್ಲಘಟ್ಟ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ವಚನ ಸಾಹಿತ್ಯ ಪರಿಷತ್ನ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ನವಮೋಹನ್ ಅಧ್ಯಕ್ಷತೆ ವಹಿಸಿದ್ರು. ರಾಜ್ಯಾಧ್ಯಕ್ಷ ಎಂವಿ ತ್ಯಾಗರಾಜ್, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ, ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸರ್ಎಂವಿ ಕ್ರೀಡಾಂಗಣದಲ್ಲಿರುವ ಕ್ರೀಡಾ ವಿದ್ಯಾರ್ಥಿಗಳ ಹಾಸ್ಟೆಲ್ಗೆ ಇಂದು ಬೆಳ್ಳಂಬೆಳಗ್ಗೆ ಉಪನಿರ್ದೇಶಕ ಜಿತೇಂದ್ರ ಶೆಟ್ಟಿ ಭೇಟಿ ನೀಡಿ ಹಾಸ್ಟೆಲ್ ಮಕ್ಕಳಿಗೆ ನೀಡುತ್ತಿರುವ ಊಟ, ತಿಂಡಿ, ನೀರು ಕುರಿತಾಗಿ ದೂರು ಸ್ವೀಕರಿಸಿ ಊಟ, ವಸತಿ, ಕೋಚಿಂಗ್ ವಿಚಾರದಲ್ಲಿ ಏನೇ ಮೋಸ ಆಗಿದ್ರೂ ಸಹಿಸೋದಿಲ್ಲ, ಅವರ ವಿರುದ್ಧ ಕ್ರಮಕ್ಕೆ ಬರೆಯುವುದಾಗಿ ತಿಳಿಸಿದ್ರು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಕ್ಕಳಿಗೆ ತರಬೇತಿ ಕೊಟ್ಟಿಲ್ಲ ಅಂತಂದ್ರೆ ಏನು ಉಪಯೋಗ? ಏನು ವ್ಯವಸ್ಥೆ ಇದೆ? ಇಂದು ಬೆಳಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಎಂವಿ ಕ್ರೀಡಾಂಗಣದಲ್ಲಿರುವ ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಕ್ರೀಡೆ ಹಾಗೂ ಯುವ ಸ್ಪಂದನ ಇಲಾಖೆ ಉಪನಿರ್ದೇಶಕ ಜಿತೇಂದ್ರ ಶೆಟ್ಟಿ ಭೇಟಿ ಕೊಟ್ಟಿದ್ದರು. ಈ ವೇಳೆ ಹಲವು ಕ್ರೀಡಾಸಕ್ತರು ಭೇಟಿ ಕೊಟ್ಟು ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ಊಟ, ವಸತಿ ಸರಿಯಾಗಿ ಕೊಡುತ್ತಿಲ್ಲ, ತರಬೇತಿ ಕೊಡದೆಯೇ ಕೋಚ್ ಬಿಲ್ ಮಾಡಿಕೊಂಡಿರುವ ಬಗ್ಗೆ ದೂರು ಸಲ್ಲಿಸಿದ್ರು. ಎಲ್ಲವನ್ನೂ ನೋಟ್ ಮಾಡಿಕೊಂಡ ಡಿಡಿ, ನಾನು ಏನಾದರೂ ಸಹಿಸಬಲ್ಲೆ, ಆದರೆ ಮಕ್ಕಳಿಗೆ ಸರಿಯಾಗಿ ಊಟ ಕೊಟ್ಟಿಲ್ಲ, ಕೋಚಿಂಗ್ ಕೊಡ್ತಿಲ್ಲ ಅನ್ನೋದು ನಿಜವಾದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸುತ್ತೇನೆ ಎಂದರು. ಅವರಿಗೆಲ್ಲ ಏನೇನು ಸೂಚನೆಗಳನ್ನು ಕೊಡಬೇಕು ಈಗಾಗಲೇ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೀನಿ. ಊಟ ಕೂಡ ಅಲ್ಲಿ ಊಟ ಮಾಡುವವರಿಗೂ ಸೂಚನೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳೋರಿಗೆ ಸೂಚನೆ ಕೊಟ್ಟಿದ್ದೀನಿ, ಅಧಿಕಾರಿಗೂ ಸೂಚನೆ ಕೊಟ್ಟಿದ್ದೀನಿ. ಅವ್ರಿಗೆ ಇನ್ನೊಂದೇನು ಸೂಚನೆ, ಏನು ಈ ಮಕ್ಕಳಿಗೆ ಊಟ ಸರಿಯಾಗಿ ಸಿಗದೇ ಇದ್ದರೆ ಅದಕ್ಕೆ ಕ್ಷಮೆ ಇಲ್ಲ ನಿಮಗೆ ಅಂತ ಹೇಳಿದ್ದೀನಿ. ನೀವು ಬೇರೆ ಏನು ತಪ್ಪು ಮಾಡಿದರೆ ಒಂದು ಕ್ಷಮೆ ಇರ್ತದೆ, ಒಂದು ಸಲ ಕ್ಷಮೆ ಕೊಡ್ತೀವಿ. ಅದು ಈ ಮಕ್ಕಳಿಗೆ ಊಟ ಕೊಡೋದ್ರಲ್ಲಿ ಏನಾದರೂ ತಪ್ಪಾದರೆ ಅದಕ್ಕೆ ಕ್ಷಮೆ ಇಲ್ಲ. ಇದು ನಾನು ಹೇಳಿರೋದಲ್ಲ, ಇದು ನಮ್ಮ ಮಾನ್ಯ ಸಚಿವರು ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ಮಕ್ಕಳು ಊಟದಲ್ಲಿ ಏನೋ ತೊಂದರೆ ಆದರೆ ನಾವು ಭಾಳ ಕಟ್ಟುವಾಗಿರ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಆ ಸೂಚನೆಯನ್ನು ನಾನು ಇವತ್ತು ಅವ್ರಿಗೆ ತಲುಪಿಸಿದ್ದೀನಿ ಎಲ್ರಿಗೂ. ಈ ವೇಳೆ ಸಹಾಯಕ ನಿರ್ದೇಶಕಿ ಗೀತಾ, ಕೋಚ್ ದೇವರಾಜಮ್ಮ, ಕ್ರೀಡಾಪಟುಗಳು ಜಯಂತಿ ಗ್ರಾಮ ನಾರಾಯಣಸ್ವಾಮಿ, ಶ್ರೀನಿವಾಸ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರೈತರು ದೇಶದ ಬೆನ್ನೆಲುಬು. ನಾವು ಸೇವಿಸುವ ಆಹಾರ ಉತ್ಪಾದನೆ ಮಾಡುವ ರೈತರನ್ನ ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಮ್ಮಿಕೊಂಡಿದೆ. ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ದೇವನಹಳ್ಳಿ ಶಾಖೆಯ ಎಸ್ಬಿಐ ವತಿಯಿಂದ ನಡೆದ ಅನ್ನದಾತ ರೈತ ದಿನಾಚರಣೆ ಅಂಗವಾಗಿ ರೈತರನ್ನು ಅಭಿನಂದಿಸಿ ಬ್ಯಾಂಕಿನ ಪ್ರಾದೇಶಿಕ ವ್ಯವಸ್ಥಾಪಕ ದಾಮೋದರ್ ಮಾತನಾಡಿ, ರೈತರು ಆರ್ಥಿಕ ಸದೃಢರಾಗಲು ಬ್ಯಾಂಕ್ ನೀಡುತ್ತಿರುವ ಸಾಲ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದ್ರು. ನನ್ನ ಜೀವನ ಇದು, ನನ್ನ ಜೀವನ ಏನು ಅಂದರೆ ಬೇರೆಯವ್ರಿಗೆ ಊಟ ಕೊಡೋದಂಥ ಜೀವನ. ಇದು ಒಬ್ಬರು ಮಾತ್ರ ನೋಡೋದು, ಯಾವ ಇಂಡಸ್ಟ್ರಿಯಷ್ಟು ನೋಡಲ್ಲ. ಇದು ಪ್ರಾಫಿಟ್ ಬರಲ್ಲ ಅಂದರೆ ತೆಗೆದುಬಿಡ್ತಾನೆ, ಕ್ಲೋಸ್ ಮಾಡಿಬಿಡ್ತಾನೆ, ಶಾಪ್ ಕ್ಲೋಸ್ ಮಾಡಿಬಿಡ್ತಾನೆ. ನೀವು ಅದರಲ್ಲಿ ಲಾಭ ಬರ್ಬೋದು, ನಷ್ಟ ಆಗ್ಬೋದು, ಸಾಲ ಮಾಡ್ತೀರಿ, ಏನನ್ನಾಗಲಿ ಅದರಲ್ಲಿ ರೂಲ್ಸ್ ಇರುತ್ತೆ ಬಿಟ್ಟು ಒಂದು ದಿನವೂ ಅದರಲ್ಲಿ ಲಾಭ ಮಾಡಲ್ಲ. ನಿಮ್ಮಂಥವ್ರಿಗೆ ಏನು ಮಾಡಿದ್ರು ಕಮ್ಮಿ.
ಕಾರ್ಯಕ್ರಮದಲ್ಲಿ ರೈತರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಕೆ ಶಿವಪ್ಪ, ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕರಾದ ಪ್ರಸಾದ್, ಫಣಿಕುಮಾರ್, ವಿನಯ್, ರಾಜ್ಯ ಪ್ರಶಸ್ತಿ ರೈತರಾದ ಬೀಡಿಗಾನಹಳ್ಳಿ ರಾಜಣ್ಣ, ಚಿಕ್ಕನಹಳ್ಳಿ ಸುಬ್ಬಣ್ಣ, ದಂಡಿಗಾನಹಳ್ಳಿ ನಾರಾಯಣಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಮಹಿಳೆಯರು ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಸಿಬ್ಬಂದಿಯ ಎಲ್ಲ ಸಿಬ್ಬಂದಿ ವರ್ಗದವರು. ಪ್ರಧಾನಿ ನರೇಂದ್ರ ಮೋದಿಯವರು 4 ಬಾರಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ, 2 ಬಾರಿ ದೇಶದ ಪ್ರಧಾನ ಮಂತ್ರಿಯಾಗಿ ಒಂದು ಭ್ರಷ್ಟಾಚಾರವಿಲ್ಲದೆ ಒಂದೇ ಒಂದು ದಿನ ರಜೆಯನ್ನ ತೆಗೆದುಕೊಳ್ಳದೆ ದೇಶದ ಭದ್ರತೆಗಾಗಿ ಹಾಗೂ ನಮ್ಮೆಲ್ಲರ ಅಭಿವೃದ್ಧಿಗಾಗಿ ದುಡಿಯುತ್ತಿದ್ದು, ನರೇಂದ್ರ ಮೋದಿಯವರು ಕೊಟ್ಟಿರುವ ಜನಪ್ರಿಯ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಪ್ರತಿಯೊಬ್ಬರೂ ದುಡಿಯಬೇಕೆಂದು ಸಂಸದ ಎಸ್ ಮುನಿಸ್ವಾಮಿ ಅವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಭೂಮಿಶೆಟ್ಟಿಹಳ್ಳಿ ಹಾಗೂ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಸಂಸದ ಎಸ್ ಮುನಿಸ್ವಾಮಿರವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಮೋದಿರವರು ತಂದೆ ಜೊತೆಯಲ್ಲಿ ಚಹಾ ಮಾರಿ 4 ಬಾರಿ ಮುಖ್ಯಮಂತ್ರಿ ಆಗಿ, ಭಾರತ ದೇಶಕ್ಕೆ 2 ಬಾರಿ ಪ್ರಧಾನಮಂತ್ರಿ ಆಗಿ ಉತ್ತಮ ಆಡಳಿತ ನೀಡಿ ಪ್ರಪಂಚದಾದ್ಯಂತ ಭಾರತ ದೇಶಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಿದ್ದಾರೆ. ಬಡ ಜನತೆಯ ಆರೋಗ್ಯ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ್, ಉಜ್ವಲ್ ಯೋಜನೆ, ಕ್ಷಯ ಮುಕ್ತ ಭಾರತ ಅಭಿಯಾನ, ಕಿಸಾನ್ ಸಮ್ಮಾನ್ ಯೋಜನೆ, ಫಸಲ್ ಭೀಮಾ ಯೋಜನೆಗಳು ಪ್ರತಿಯೊಬ್ಬ ಪ್ರಜೆಗೂ ತಲುಪುವಂತೆ ಮಾಡುವ ಗುರಿ ಹೊಂದಿದ್ದಾರೆ ಎಂದರು. ದಿನನೂ ರಜೆ ಆಗ್ತಿರ ನಮ್ಮ ದೇಶದ ಭದ್ರತೆಗಾಗಿ, ನಮ್ಮೆಲ್ಲರ ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ನಾವು ಜನರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿ ಈ ಯೋಜನೆಗಳನ್ನ ನಾವು ಜನರಿಗೆ ತಲುಪಿಸಿದಾಗ ಮಾತ್ರ ನಾವು ಒಳ್ಳೆ ಅಧಿಕಾರಿಗಳಾಗ್ತೀರಿ ಅಂತ ಹೇಳೋದ್ರ ಮುಖಾಂತರ ನಾವು ಹೇಳಿದ್ದೀವಿ. ಈ ಸಂದರ್ಭದಲ್ಲಿ ಸಂಸದರು ಅರ್ಹ ಫಲಾನುಭವಿಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ಗಳು ಹಾಗೂ ಗ್ಯಾಸ್ ಸಿಲಿಂಡರ್, ಸ್ಟವ್ಗಳನ್ನು ವಿತರಣೆ ಮಾಡಿದರು ಹಾಗೂ ಡ್ರೋನ್ ಮೂಲಕ ರೈತರ ಬೆಳೆಗಳಿಗೆ ಔಷಧಿಗಳನ್ನು ಸಿಂಪಡಣೆ ಮಾಡುವ ಪ್ರಾತ್ಯಕ್ಷತೆಯ ಕಾರ್ಯಕ್ಕೆ ಸಂಸದರು ಚಾಲನೆ ನೀಡಿ ಪರಿಶೀಲನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಕೇಂದ್ರ ಆಹಾರ ಮಂಡಳಿಯ ಸದಸ್ಯ ದೇವನಹಳ್ಳಿ ಗೋಪಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಗುಡಾರ್ಲಹಳ್ಳಿ ರಾಜಣ್ಣ, ಭೂಮಿಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಥಮ್ಮ, ಉಪಾಧ್ಯಕ್ಷೆ ಸರಸ್ವತಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಅಂಗವಿಕಲರಾಗಲು ಹಲವು ಕಾರಣ ಇರಬಹುದು. ಅದು ಮುಖ್ಯವಾಗಿ ಪೋಲಿಯೋ ರೋಗ ಮತ್ತು ಅಪಘಾತಗಳಿಂದ ಸಹ ಅಂಗವಿಕಲರಾಗಬಹುದು. ಈ ನಿಟ್ಟಿನಲ್ಲಿ ನಾವು ಜಾಗೃತಿಯಿಂದ ಇದ್ದರೆ ಇವುಗಳನ್ನು ಕಡಿವಾಣ ಹಾಕಬಹುದು ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ವಿಜಯ ದೇವರಾಜ ಅರಸ್ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ಜೈನ ಬಸದಿಯಲ್ಲಿ ಗ್ರಾಮ ವಿಕಾಸ ಜನ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ಹೊಂದಾಣಿಕೆ, ಸಹಬಾಳ್ವೆ, ಭದ್ರತೆ, ಮೌಲ್ಯಗಳ ಸಮ್ಮಿಲನ, ಕುಟುಂಬ ವ್ಯವಸ್ಥೆ ಬಗ್ಗೆ ಹಾಗೂ ಹಿಂದೂ ಕುಟುಂಬ ಕುರಿತ ಸಂವಾದದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕ ಮತ್ತು ಅಖಿಲ ಭಾರತೀಯ ಕುಟುಂಬದ ಪ್ರಬೋಧನ ದಾಸು ರಾಮಣ್ಣ ಮಾತನಾಡಿ, ಜನರು ಅವಿಭಕ್ತ ಕುಟುಂಬದ ಮಹತ್ವವನ್ನು ಅರಿಯಬೇಕಿದೆ ಎಂದು ಹೇಳಿದರು. ಗುಡಿಬಂಡೆ ತಾಲೂಕಿನ ಕರಿಗಾನ ತಮ್ಮನಹಳ್ಳಿ ಗ್ರಾಮದ ಅಶ್ವಥ ರೆಡ್ಡಿ ಮಗ ರಾಜರೆಡ್ಡಿ, ಯಶೋಧ ಇವರು ಒಟ್ಟು ಕುಟುಂಬದಲ್ಲಿ ವಾಸವಾಗಿದ್ದು 23 ಜನ ಗಂಡು, 15 ಜನ ಹೆಣ್ಣು, 8 ಮಕ್ಕಳು, ಒಟ್ಟು 46 ಜನ ಒಟ್ಟು ಕುಟುಂಬದಲ್ಲಿ ಇದ್ದು ಕೃಷಿ, ವಿಜ್ಞಾನ, ವಕೀಲರು, ಬ್ಯಾಂಕ್, ವ್ಯವಸಾಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದೇ ತರಹ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಬೇಕು ಎಂದು ತಿಳಿಸಿದ್ರು. ನಾವೆಲ್ಲರೂ ಒಂದಲ್ಲ ಒಂದು ಕುಟುಂಬಕ್ಕೆ ಸೇರಿದವರು, ಕುಟುಂಬದ ಸದಸ್ಯರನ್ನ, ಆ ಕುಟುಂಬದ ಅವಿಭಾಜ್ಯ ಅಂಗ. ನಮಗೂ ನಮ್ಮ ಕುಟುಂಬಕ್ಕೂ ಇರೋ ಸಂಬಂಧ ಶರೀರಕ್ಕೂ ಮತ್ತು ಅಂಗಾಂಗಗಳಿಗೂ ಇರೋ ಸಂಬಂಧ. ಶರೀರದ ಜೊತೆ ಕೈ ಇರೋದ್ರಿಂದ ಕೈಗೊಂದು ತಾಕತ್ತಿದೆ. ಕೈ ಬೇರ್ಪಟ್ಟರೆ ಇರುವೇನು ತಿನ್ನುತ್ತೆ, ಕೈ ಇದ್ರೆ ಹುಲ್ಲಿನೂ ಹೆದರಿಸ್ಬೋದು. ನಮ್ಮ ಕುಟುಂಬದಿಂದ ನಮಗಿಂತ ಶಕ್ತಿ ಸಿಗದೆ
ಯಾಕೆ ನಾವು ಕುಟುಂಬದ ರಾಜ್ಯ. ಈ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ ಶರ್ಮಾ, ಶಂಭು ಪಾಟೀಲ್, ಶ್ರೀಧರ್ ಸಾಕರ್ಜಿ, ಕೃಷ್ಣ ಪಿ, ರಾಜಗೋಪಾಲ್, ಗ್ರಾಮ ವಿಕಾಸ ಸಂಸ್ಥೆಯ ವಾಹಿನಿ ಸುರೇಶ್, ಜಿಆರ್ ಮುನಿರಾಜು, ಹರ್ಷಿತ, ಡಿವಿ ವೆಂಕಟೇಶ್ ಮುಂತಾದವರು ಭಾಗವಹಿಸಿದ್ರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಳೆದ 1 ತಿಂಗಳಿಂದ ಅನಿರ್ದಿಷ್ಟ ಹೋರಾಟ ನಡೆಸುತ್ತಿರುವ ಅತಿಥಿ ಉಪನ್ಯಾಸಕರು ವಿಭಿನ್ನವಾಗಿ ಪ್ರತಿಭಟನೆಗಳನ್ನು ನಡೆಸಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ರು. 29ನೇ ದಿನವಾದ ನಿನ್ನೆ ಸಾರ್ವಜನಿಕರಿಗೆ ಉಪಹಾರ ಕೊಟ್ಟು ಪ್ರತಿಭಟನೆ ನಡೆಸಿದ್ರೆ, ಇಂದು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಎಲ್ಲಾ ಪ್ರಯಾಣಿಕರಿಗೂ ಮಾಸ್ಕ್ ವಿತರಿಸಿ ಆರೋಗ್ಯ ಕಾಪಾಡಿಕೊಳ್ಳಿ, ಆ ಮೂಲಕ ನಮ್ಮ ಪ್ರತಿಭಟನೆಯನ್ನ ಬೆಂಬಲಿಸಿ ಎಂದು ಕರೆ ನೀಡಿದ್ರು. ಕೋಲಾರ ದೇವರಾಜ ಅರಸು ವೈದ್ಯಕೀಯ ಶಿಕ್ಷಣ ಕಾಲೇಜು ಕಾರ್ಯದರ್ಶಿ ಜಿಎಚ್ ನಾಗರಾಜುರವರು ತಮ್ಮ ತಂದೆ ಹನುಮಂತಗೌಡ, ತಾಯಿ ಸಂಜೀವಮ್ಮ ಸ್ಮರಣಾರ್ಥ ಕಸಾಬದಲ್ಲಿಟ್ಟಿರುವ ದತ್ತಿ ಹಣದಲ್ಲಿ ಜಿಲ್ಲಾ ಮತ್ತು ತಾಲೂಕು ಕಸಾಪದಿಂದ ಹಾರೋಬಂಡಿ ಸಾಯಿ ಮಂದಿರದಲ್ಲಿ ಸಾಹಿತ್ಯ ದತ್ತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಮಾಜ ಪರಿವರ್ತಕ ಶ್ರೀ ನಾರಾಯಣ ಗುರು ಅವರ ಚಿಂತನೆಯ ಬಗ್ಗೆ ಜಿಲ್ಲಾಧ್ಯಕ್ಷ ಕೋಡಿ ರಂಗಪ್ಪ ಉಪನ್ಯಾಸ ನೀಡಿದ್ರು. ಲಿಖಿತ ರಸಪ್ರಶ್ನೆ ಪರೀಕ್ಷೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ದತ್ತಿ ರೂವಾರಿ ಜಿಎಚ್ ನಾಗರಾಜುರವರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಅಶ್ವಿನ್, ತಾಲೂಕು ಅಧ್ಯಕ್ಷ ಯಲುವಳ್ಳಿ ಸೊನ್ನೇಗೌಡ, ಪದಾಧಿಕಾರಿಗಳಾದ ಸುಧಾ ವೆಂಕಟೇಶ್, ವಿಶ್ವವಿದ್ಯಾಲಯ ಶಿಕ್ಷಣ ಕಾಲೇಜು ಪ್ರೊಫೆಸರ್ ಶಂಕರ್, ಪ್ರಾಂಶುಪಾಲೆ ಲೀಲಾವತಿ, ಕನ್ನಡ ಸೇನೆ ರವಿಕುಮಾರ್ ಇತರರು ಪಾಲ್ಗೊಂಡಿದ್ದರು. 2024ರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಆಕಾಂಕ್ಷಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಸಿದ್ಧವಾಗಿದ್ದೇನೆ. ಈಗಾಗಲೇ ಹೈಕಮಾಂಡ್ನಿಂದ ಪೂರ್ವ ಸೂಚನೆ ದೊರೆತಿದೆ ಎಂದು ವಂದೇ ಭಾರತಂ ಫೌಂಡೇಶನ್ ಸಂಸ್ಥಾಪಕ ಬಿಜುವಾರ ಎಚ್ ಲೋಕೇಶ್ ಹೇಳಿದರು. ದೇವನಹಳ್ಳಿ ಟೌನಿನಲ್ಲಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಬಿಜುವಾರ ಎಚ್ ಲೋಕೇಶ್ ಮಾತನಾಡಿ, ಜಿಲ್ಲೆಗೆ ಅವಶ್ಯಕತೆ ಮತ್ತು ಇಡೀ ದೇಶಕ್ಕೆ ಜಿಲ್ಲೆಯಿಂದ ಏನು ಕೊಡಬಹುದು ಎಂಬುದನ್ನು ಅರಿತು ಮುನ್ನಡೆಯಬೇಕಿದೆ. ಎಲ್ಲ ಮತದಾರರ ಆಶಾ ಬಿಂದುವಾಗಿ ಕೆಲಸ ಮಾಡಲಾಗುತ್ತದೆ. ಅವಕಾಶ ಸಿಕ್ಕರೆ ಕ್ಷೇತ್ರದ ಜನರಿಗೆ ಮತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಯಭಾರಿಯಾಗಿ ಕೆಲಸ ಮಾಡುವ ಗುರಿಯನ್ನು ಹೊಂದಿದ್ದೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ರಂಗ ಹನುಮಯ್ಯ, ರವೀಶ್ ಹಾಜರಿದ್ದರು. ಗೌರಿಬಿದನೂರು ನಗರದ ಕೋಟೆ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಜಿಲ್ಲಾ ತಾಲೂಕು ಆಡಳಿತ, ಆರೋಗ್ಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕದ ವತಿಯಿಂದ ನಡೆದ ಗುಲಾಬಿ ಆಂದೋಲನ ಹಾಗೂ ಜಾಥಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ನಿಮ್ಮ ಮನೆಯಲ್ಲಿ ಯಾರಾದರೂ ಬೀಡಿ, ಸಿಗರೇಟ್ ಸೇದುವವರು ಹಾಗೂ ತಂಬಾಕನ್ನು ಸೇವಿಸುವವರಿದ್ದರೆ ಅವರಿಗೆ ತಂಬಾಕಿನಿಂದ ಆಗುವ ಕೆಟ್ಟ ಪರಿಣಾಮಗಳನ್ನು ವಿವರಿಸಬೇಕು. ನಿಮ್ಮ ಹಿರಿಯರು ನಿಮ್ಮ ಮಾತನ್ನು ಕೇಳುತ್ತಾರೆ ಎಂದರು. ತಂಬಾಕು ಸೇವನೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ಮಕ್ಕಳು ಇದರ ಚಟದಿಂದ ದೂರವಿರಬೇಕು ಎಂದು ಕಿವಿ ಮಾತನ್ನು ಹೇಳಿದರು. ವಿದ್ಯಾರ್ಥಿಗಳು ನಮಗೆ ಆಹಾರ ಬೇಕು, ತಂಬಾಕು ಬೇಡ ಎಂಬ ಘೋಷಣೆಗಳನ್ನು ಕೂಗಿದ್ರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸಮೂರ್ತಿ, ಆರೋಗ್ಯಾಧಿಕಾರಿ ಚಂದ್ರಶೇಖರ ರೆಡ್ಡಿ, ಮುಖ್ಯೋಪಾಧ್ಯಾಯರಾದ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು. ವಿಶ್ವ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಹಾಗೂ ವಿಶೇಷ ಸಮನ್ವಯ ಗ್ರಾಮಸಭೆ ನಡೆಯಿತು. 2022-23ನೇ ಸಾಲಿನ ಸರ್ಕಾರ ನೀಡುತ್ತಿರುವ ವಿಶ್ವ ವಿಕಲಚೇತನರಿಗೆ ಮೀಸಲಿಟ್ಟ ಅನುದಾನವನ್ನು ಬಳಸಿ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ 23 ಜನ ವಿಶ್ವ ವಿಕಲಚೇತನರನ್ನು ಗುರುತಿಸಿ ಫಲಾನುಭವಿಗಳಿಗೆ ವೀಲ್ಚೇರ್ಗಳನ್ನು ವಿತರಿಸಿದ್ರು.
ತಾಲೂಕು ಪಂಚಾಯಿತಿ ಅಡಿ ಮೀಸಲಿಟ್ಟಿದ್ದ 5% ಅನುದಾನವನ್ನ ಬಳಸಿ ಪ್ರತಿಯೊಬ್ಬ ಗ್ರಾಮದ ವಿಶ್ವ ವಿಕಲಚೇತನರನ್ನ ಗುರುತಿಸಿ ಸರ್ಕಾರದ ಅನುದಾನದಡಿ ಸಿಗುವ ಸಾಧನ ಸಲಕರಣೆಗಳನ್ನು ನೀಡಿದ್ರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಅಪೂರ್ವ ಸಿ ಅನಂತರಾಮು, ವಿಕಲಚೇತನ ತಾಲೂಕು ಅಧ್ಯಕ್ಷರಾದ ರವಿಕುಮಾರ್, ಕೊರಟಗೆರೆ ತಾಲೂಕು ಪಂಚಾಯಿತಿ ಸೌಭಾಗ್ಯಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ತಾಲೂಕು ಯಣ್ಣಂಗೂರು ಬಳಿ ಸಂಭವಿಸಿದ ಬೈಕ್ ಮತ್ತು ಟೆಂಪೋ ನಡುವಿನ ಅಪಘಾತದಲ್ಲಿ ಬೈಕ್ ಸವಾರ 21 ವರ್ಷದ ಮೋಹನ್ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ ನಡಿಪಿ ನಾಯಕನಹಳ್ಳಿಯ ವಾಸಿಯಾದ ಮೋಹನ್ ಗುರುವಾರ ರಾತ್ರಿ ಎಟಿಎಂನಿಂದ ಹಣ ಡ್ರಾ ಮಾಡಿಕೊಂಡು ಬರುವುದಾಗಿ ಜಂಗಮಕೋಟೆ ಕ್ರಾಸ್ಗೆ ತನ್ನ ಬೈಕ್ನಲ್ಲಿ ತೆರಳಿದ್ದಾನೆ. ನಡಿಪಿ ನಾಯಕನಹಳ್ಳಿಯಿಂದ ಜಂಗಮಕೋಟೆ ಕ್ರಾಸ್ಗೆ ತೆರಳುವಾಗ ಯಣ್ಣಂಗೂರು ಗೇಟ್ ಬಳಿ ಎದುರಿನಿಂದ ಬಂದ ಟೆಂಪೋ ಡಿಕ್ಕಿ ಹೊಡೆದಿದೆ. ತಲೆಗೆ ಗಂಭೀರವಾಗಿ ಪೆಟ್ಟು ಬಿದ್ದ ಮೋಹನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯಲ್ಲಿ ಮೃತನ ತಂದೆ ಮುನಿಯಪ್ಪ ಟೆಂಪೋ ಚಾಲಕನ ವಿರುದ್ಧ ದೂರು ದಾಖಲಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಂತಾಮಣಿಯ ಹಲವು ವಿದ್ಯಾರ್ಥಿ ನಿಲಯಗಳಿಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಮಂಜುಳಾ ದಿಢೀರ್ ಭೇಟಿ, ಹಾಸ್ಟೆಲ್ಗಳ ಅವ್ಯವಸ್ಥೆ ಪರಿಶೀಲನೆ. ಸಂಸದರನ್ನು ಉಚ್ಚಾಟನೆ ಮಾಡಿರುವ ಕೇಂದ್ರ ಸರ್ಕಾರದ ಕ್ರಮ ವಿರೋಧಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ, ಸಂಸದ ಪ್ರತಾಪ್ ಸಿಂಹ ಉಚ್ಚಾಟನೆಗೆ ಆಗ್ರಹ. ಸರ್ಕಾರಿ ಗ್ರಾಮ ಠಾಣಾ ಭೂಮಿ ಖಾಸಗಿ ವ್ಯಕ್ತಿಗಳಿಂದ ಒತ್ತುವರಿ, ಮರಗಳನ್ನು ಕಡಿದು ಮಾರಾಟ, ಆಸ್ತಿ ಉಳಿಸಿಕೊಡುವಂತೆ ಗ್ರಾಮಸ್ಥರು ಮನವಿ. ಸಿಎಸ್ಆರ್ ಅನುದಾನದಡಿ 20 ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣ, ಗ್ರಾಮವನ್ನೇ ದತ್ತು ಪಡೆದು ಅಭಿವೃದ್ಧಿಗೆ ಮುಂದಾದ ಕೆಪಿ ಎಲೆಕ್ಟ್ರಾನಿಕ್ಸ್. ಕೋಚಿಮುಲ್ ನೇಮಕಾತಿಯಲ್ಲಿ ಅಕ್ರಮ ನಡೆದಿಲ್ಲ, ಪೊಲೀಸರಿಗೆ ದೂರು ನೀಡಿದ್ದು ಅಪಪ್ರಚಾರ ಮಾಡಿದ ಒಬ್ಬನ ಬಂಧನ, ಕೋಚಿಮುಲ್ ಅಧ್ಯಕ್ಷ ನಂಜೇಗೌಡ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.